ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ಇವತ್ತು ನಾವು ಮಾತಾಡೋ ಟಾಪಿಕ್ ಕೇಳಿದ್ರೆ ನೀವು ದಂಗಾಗ್ತೀರಾ. ಹೌದು, ನಮ್ಮ ಕಾಲದಲ್ಲಿ ಮಣ್ಣು ಕೂಡ ಮಾರಾಟ ಆಗತ್ತೆ ಅನ್ನೋದು ಗೊತ್ತಿತ್ತು. ಆದ್ರೆ ಉಸಿರಾಡೋ ಗಾಳಿನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡಬಹುದು ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ. ಇದು ಶುರುವಾಗಿದ್ದು ಕೆನಡಾದ ಎಡ್ಮಂಟನ್ ಅನ್ನೋ ಊರಿನಲ್ಲಿ. ಮೊಸೆಸ್ ಲ್ಯಾಮ್ ಮತ್ತೆ ಟ್ರಾಯ್ ಪಕ್ವೆಟ್ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಇವರು ಒಂದಿನ ಯೋಚನೆ ಮಾಡ್ತಾರೆ, ನಾವು ಯಾಕೆ ಕೆನಡಾದ ಈ ಫ್ರೆಶ್ ಗಾಳಿನ ಬೇರೆ ದೇಶದವ್ರಿಗೆ ಮಾರಬಾರ್ದು ಅಂತ. ಸರಿ ಅಂತ ಒಂದು ಜಿಪ್ಲಾಕ್ ಬ್ಯಾಗ್ ತಗೊಂಡು ಪರ್ವತದ ಮೇಲೆ ಹೋಗಿ ಗಾಳಿ ತುಂಬಿಸಿ ಇಬೇ ಸೈಟ್ನಲ್ಲಿ ಕೇವಲ 99 ಪೈಸೆಗೆ ಲಿಸ್ಟ್ ಮಾಡ್ತಾರೆ. ಮೊದಲನೇ ಬ್ಯಾಗ್ ಮಾರಾಟ ಆದಾಗ ಅವರಿಗೆ ಆಶ್ಚರ್ಯ ಆಗುತ್ತೆ. ಆದರೆ ಎರಡನೇ ಬ್ಯಾಗ್ ಹರಾಜು ಹಾಕಿದಾಗ ಅದು ಬರೋಬ್ಬರಿ $168, ಅಂದ್ರೆ ಇವತ್ತಿನ ಲೆಕ್ಕಕ್ಕೆ ಸುಮಾರು 13,000 ರೂಪಾಯಿಗೆ ಸೇಲ್ ಆಗುತ್ತೆ. ಅಲ್ಲಿಂದ ಹುಟ್ಕೊಂಡಿದ್ದೆ ವೈಟಾಲಿಟಿ ಏರ್. ಇವರು ಬರೀ ಗಾಲಿ ತುಂಬಲ್ಲ, ಅದಕ್ಕೆ ಒಂದು ಸ್ಪೆಷಲ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ರಾಕಿ ಮೌಂಟನ್ ಪರ್ವತಗಳ ಮೇಲೆ ಕ್ಲೀನ್ ಏರ್ ಇರೋ ಜಾಗಕ್ಕೆ ಹೋಗಿ ಅಲ್ಲಿರೋ ಶುದ್ಧ ಗಾಳಿನ ಮ್ಯಾಸಿವ್ ಕಂಪ್ರೆಸರ್ ಬಳಸಿ ಬಾಟಲ್ಗಳಿಗೆ ತುಂಬ್ತಾರೆ. ಈ ಬಿಸ್ನೆಸ್ಗೆ ಸಖತ್ ಡಿಮ್ಯಾಂಡ್ ಇರೋದು ಚೀನಾದ ಬೀಜಿಂಗ್ ಮತ್ತು ಇಂಡಿಯಾದ ದೆಹಲಿ ಅಂತ ನಗರಗಳಲ್ಲಿ. ಯಾಕಂದ್ರೆ ಅಲ್ಲಿ ಪೊಲ್ಯೂಷನ್ ಎಷ್ಟಿದೆ ಅಂದ್ರೆ ಜನರಿಗೆ ಉಸಿರಾಡಕ್ಕೆ ಫ್ರೆಶ್ ಏರ್ ಸಿಗೋದೇ ಅಪರೂಪ. ಇವರು ಒಂದೊಂದು ಪ್ರೀಮಿಯಂ ಆಕ್ಸಿಜನ್ ಕ್ಯಾನನ್ನ 2,000ದಿಂದ 4,000 ರೂಪಾಯಿವರೆಗೂ ಮಾರ್ತಾರೆ. ವರ್ಷಕ್ಕೆ ಸಾವಿರಾರು ಬಾಟ್ಲಿಗಳು ಸೇಲ್ ಆಗ್ತಿವೆ. ಬರೀ ಗಾಳಿ ಅಲ್ವಾ ಅನ್ಕೋಬೇಡಿ, ಅವರು ಮಾರುತ್ತಿರೋದು ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಆರೋಗ್ಯವನ್ನ. ಇವತ್ತು ಜಗತ್ತಿನಾದ್ಯಂತ ಇವರ ಬ್ರಾಂಚ್ಗಳಿವೆ. ಬಿಸ್ನೆಸ್ ಮಾಡಕ್ಕೆ ಬರೀ ಬಂಡವಾಳ ಇದ್ರೆ ಸಾಲದು, ಜಗತ್ತಿನಲ್ಲಿ ಯಾವುದಕ್ಕೆ ಕೊರತೆ ಇದೆ ಅನ್ನೋದನ್ನ ಪತ್ತೆ ಹಚ್ಚೋ ಕಿಲಾಡಿ ಬುದ್ಧಿ ಇರಬೇಕು. ಜನ ಫ್ರೀ ಅನ್ಕೊಂಡಿರೋ ವಸ್ತುವನ್ನೇ ಲಕ್ಸುರಿ ಬ್ರ್ಯಾಂಡ್ ಮಾಡಿ ಮಾರೋದು ನಿಜವಾದ ಕ್ರೇಜಿ ಸೀಕ್ರೆಟ್. ನೀವೀ ಬಗ್ಗೆ ಏನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.